ನೋಡಿ ವೆಯ್ಟ್ ಲಾಸ್ಗೋಸ್ಕರ ನಾನು ಬ್ರೌನ್ ರೈಸ್ ತೊಗೊಬಂದೆ. ಆಮೇಲೆ ಓಟ್ಸು 52.45. ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ವೆಯ್ಟ್ ಲಾಸ್. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂದರೆ ನಾನು 51, ನನ್ನ ವೆಯ್ಟ್ ಎಷ್ಟಿರ್ತಿತ್ತು ಅಂದರೆ 52 ಒಳಗೆ ಬರ್ತಿತ್ತು ಅಷ್ಟೇ. ಈ ಸತಿ ನೋಡಿದ್ರೆ 53.30 ಬಂದಿದೆ. ಅದಕ್ಕೋಸ್ಕರ ನಾನು ನೆನ್ನೆ ಚೆಕ್ ಮಾಡಿದ್ದಕ್ಕೆ 53.30 ಬಂತು. ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಚಾಲೆಂಜ್ ಮಾಡ್ಕೋತಾ ಇದ್ದೀನಿ. ನೀವು ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಚಾಲೆಂಜ್ ಇದೆಯೋ ಅವರೆಲ್ಲ ನೋಡಿ ಯಾವ ಥರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟಿಪ್ಸ್ ಕೊಡ್ತೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಲ್ಲ, ಬೇರೆಯವ್ರಿಗೂ ಟಿಪ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ, ಎಷ್ಟೆಷ್ಟು ಯಾವ ಟೈಮ್ಗೆ ಏನೇನು ಮಾಡಬೇಕು, ಏನೇನು ತಿನ್ನಬೇಕು, ಯಾವ ಟೈಮ್ಗೆ ಏನೇನು ತಿನ್ನಬೇಕು, ಏನು ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಚಾಲೆಂಜ್ ಎಸ್ಕೇಪ್ ಮಾಡ್ತಾ ಇರೋದು. ನೋಡಿ, ವೆಯ್ಟ್ 53.30 ಇದ್ದೀನಿ. ಬೆಳಗ್ಗೆ 5 o'clockಗೆ ಎದ್ದೋಳೋದು. ಆಗಿ ವಾಕು ಎಕ್ಸಸೈಸ್ 6 o'clock ಅಂತ ವಾಕ್ ಎಕ್ಸಸೈಸ್ ಮಾಡಬೇಕು. ನೆಕ್ಸ್ಟು 6 o'clockಗೆ ವಾಟರ್ ಅಂದರೆ ಅರ್ಧ ಲೀಟ್ರು ವಾಟರ್ ಕುಡಿಬೇಕು. ಅಂದರೆ ಮೆಂತ್ಯ ನೀರು ಇಲ್ಲ ಜೀರಿಗೆ ನೀರು. ಜೀರಿಗೆ ತಂದರೆ ತುಂಬ ವೆಯ್ಟ್ ಲಾಸ್ಗೆ ಜೀರಿಗೆ ತುಂಬ ಯೂಸ್ ಆಗುತ್ತೆ. ಮೆಂತ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಮೆಂತ್ಯ ನೀರು ಜೀರಿಗೆ ನೀರು ಕುಡಿಬೋದು. ಇಲ್ಲಾಂದರೆ ನೀರು ಅಂದರೆ ಬಿಸಿನೀರು, ಬೆಚ್ಚಗಿರೋ ನೀರಲ್ಲಿ ಜೇನುತುಪ್ಪ, ನಿಂಬೆ ರಸ ಹಾಕೊಂಡು ಕುಡಿಬೋದು. ಆ ಥರನೂ ಮಾಡ್ಬೋದು. 7:30ಗೆ ಕಾಫಿ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಆಗೋದು. ನಾನು ಕಾಫಿ ಅಂತ ಹಾಕೊಂಡಿದ್ದೀನಿ. ನೀವು ಗ್ರೀನ್ ಟೀ, ಲೆಮನ್ ಟೀ, ಇಲ್ಲಾಂದರೆ ಗ್ರೀನ್ ಟೀ, ಲೆಮನ್ ಟೀ, ಬ್ಲ್ಯಾಕ್ ಟೀ, ಒಟ್ಟಿನಲ್ಲಿ ಶುಗರ್ ಇರಬಾರ್ದು ಅಷ್ಟೇ. ಸಕ್ಕರೆ ಇಲ್ಲದೇ ನಾವು ಯೂಸ್ ಮಾಡಬೇಕು. ಸಕ್ಕರೆ ಆಮೇಲೆ ಸಿಹಿ ಪದಾರ್ಥ ಯೂಸ್ ಮಾಡಬಾರ್ದು. 8:30ಗೆ ಮತ್ತೆ ಬ್ರೇಕ್ಫಾಸ್ಟ್. ಓಟ್ಸು ಉಪ್ಪಿಟ್ಟು, ಇಲ್ಲ ಇದ್ರೆ ಚಪಾತಿ, ಆ ಥರ ಯೂಸ್ ಮಾಡಬೇಕು. ಇಲ್ಲ ಒಂದು ತಿಂತೀನಿ, ಒಂದು ಇಲ್ಲ ಇಡ್ಲಿ, ಇಲ್ಲ ಚಪಾತಿ, ಇಲ್ಲ ಇರೋ ದೋಸೆ, ಹಂಗೆ ಇಲ್ಲ ಒಂದೇ ಒಂದು ತಿಂತೀನಿ ಅಂದರೆ ಒಂದು ತಿನ್ಬೋದು. ಅದನ್ನು 1-2 ಮೇಲೆ ಹೋಗ್ಬಾರ್ದು ಅಷ್ಟೇ. ಅಂದರೆ 9 ಗಂಟೆಯಿಂದ 10 ಗಂಟೆಗೆ ವಾಟರ್ ಅರ್ಧ ಲೀಟ್ರ್ ವಾಟರ್ ಕುಡಿಬೇಕು. ನೆಕ್ಸ್ಟ್ 10:30ಇಂದ 11:30 ಫ್ರೂಟ್ಸು. ಯಾವುದಾದ್ರು ಫ್ರೂಟ್ಸ್, ಬಟ್ ಪಚ್ಚಪಾಳಿನ ತಿನ್ಬೇಡಿ. ಪಚ್ಚಪಾಳಿನ ತಿನ್ನೋದ್ರಿಂದ ದಪ್ಪ ಆಗ್ತಿರೋದು, ಸಣ್ಣ ಆಗಲ್ಲ. ಎನಿ ಫ್ರೂಟ್ಸ್ ಯಾವುದಾದ್ರು, ಬಟ್ ನೀರು ಮಾತ್ರ ಅರ್ಧ ಲೀಟ್ರನ್ನೇ ಕುಡೀರಿ. ಯಾಕಂದ್ರೆ ಜಾಸ್ತಿ ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಅಷ್ಟೇ. 12 ಗಂಟೆಯಿಂದ 1 ಗಂಟೆ ಮತ್ತೆ ಅರ್ಧ ಲೀಟ್ರ್ ನೀರು ಕುಡೀರಿ. 1:30-2 ಗಂಟೆ ಲಂಚ್ ಟೈಮ್, ಎನಿ ಡೇ ಲಂಚು. ಈಗ ನಾನು ವೈಟ್ ರೈಸ್ ಜಾಸ್ತಿ ತಿನ್ನಬಾರ್ದು. ಅಂದರೆ ತಿನ್ಬೋದು, ಅಷ್ಟು ಇಷ್ಟೇ, ಚಿಕ್ಕ ಬತ್ತಲಷ್ಟು ಗಾತ್ರ ಅಷ್ಟೇ ತಿನ್ನಬೇಕು. ಈಗ ನಾವು ವೆಯ್ಟ್ ಲಾಸ್ಗೆ ಯಾವ ರೈಸ್ ಬೆಸ್ಟು ಅಂದರೆ ಬ್ರೌನ್ ರೈಸ್ ಅಲ್ಲ, ರೆಡ್ ರೈಸ್, ಇವೆರಡೇ ಜಾಸ್ತಿ ಬೆಸ್ಟ್ ವೆಯ್ಟ್ ಲಾಸ್ಗೆ. ಅದನ್ನು ತಿನ್ಬೋದು. ಆಮೇಲೆ ಮೊಳಕೆ ಕಟ್ಟಿನ ಸಾರು, ಆಮೇಲೆ ಮೊಳಕೆ ಕಟ್ಟಿನ ಪಲ್ಯ, ತರಕಾರಿ ಪಲ್ಯ, ಈ ಥರ ಎನಿ ಬೇಳೆ ಸಾರು, ತರಕಾರಿ ಪಲ್ಯ, ಮೊಳಕೆ ಕಟ್ಟಿನ ಪಲ್ಯ, ಮೊಸರು, ಈ ಥರ ನಾವು ಈಗ ವೈಟ್ ರೈಸು ಇಲ್ಲ ಚಪಾತಿ ತಿಂದರು, ಎರಡೇ ಚಪಾತಿ. ವೈಟ್ ರೈಸಿಂದ ಇಷ್ಟೇ, ಒಂದು ಬತ್ತಲಷ್ಟೇ, ಚಿಕ್ಕ ಬತ್ತಲಷ್ಟು ಅಷ್ಟೇ ವೈಟ್ ರೈಸು. ಅಷ್ಟು ಹಾಕ್ಕೊಂಡು ತಟ್ಟೆ ತುಂಬ ಪಲ್ಯ, ತರಕಾರಿಗಳು, ಮೊಳಕೆ ಕಾಳಿನ ಪಲ್ಯ ಇರ್ಬೋದು, ತರಕಾರಿ ಇರ್ಬೋದು, ಮೊಸರು, ಆಮೇಲೆ ಸಲಾಡು, ಮೊಟ್ಟೆ, ಪ್ರೋಟೀನು, ಮೊಟ್ಟೆ, ಪನ್ನೀರು, ಆ ಥರ ಇಲ್ಲ ಸೋಯಾಬೀನು, ಇಷ್ಟು ತಟ್ಟೆ ತುಂಬ ಜಾಸ್ತಿ ಇವೆ ಪಲ್ಯಗಳು. ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರೋ ತರಕಾರಿಗಳು, ಪಲ್ಯಗಳು ತಿನ್ಬೋದು. ಅದನ್ನು ಜಾಸ್ತಿ ಮಾಡಿಕೊಂಡು. ಬಟ್ ರೈಸು ಚಪಾತಿ ತಿಂದರೂ ಎರಡೇ, ರೈಸ್ ತಿಂದರೂ ಅಷ್ಟು ಕಮ್ಮಿನೇ, ಅಷ್ಟೇ, ಜಾಸ್ತಿ ತಿನ್ಬಾರ್ದು. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದಷ್ಟು ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಅದಕ್ಕೋಸ್ಕರ ಒಂದೆಷ್ಟು 2:30-4 ಗಂಟೆ ವಾಟರ್, 1 ಲೀಟ್ರ್ ವಾಟರ್. ಅವಾಗ ತುಂಬ ಟೈಮ್ ಇರುತ್ತೆ, 2:30-4 ಗಂಟೆ ಅಲ್ವಾ. ಅದಕ್ಕೋಸ್ಕರ 1 ಲೀಟ್ರ್ ವಾಟರ್ ಕುಡೀರಿ. ನೆಕ್ಸ್ಟು 4:30ಇಂದ 5:30, 4:30ಇಂದ 5:30 ಕಾಫಿ, ಎನಿ ಕಾಫಿ, ಏನಿಲ್ಲ ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಲೆಮನ್ ಟೀ,
ಈ ಥರ ಬಸ್ ಶುಗರ್ ಇರಬಾರ್ದು ಅಷ್ಟೇ. ಸ್ನ್ಯಾಕ್ಸು ಕಡಲೆ ಬೀಜದ್ದು ಅಂದರೆ ಕಡಲೆ ಬೀಜ ಬೇಯಿಸ್ಕೊಂಡಿದ್ವಲ್ಲ ಇಲ್ಲಾಂದ್ರೆ ಹುರಿದಿರೋದು, ಬಟ್ ಎಣ್ಣೆ ಆಯಿಲ್ ಜಾಸ್ತಿ ಇರಬಾರ್ದು ಅಷ್ಟೇ. ಆಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಥರದ್ದು, ಇಲ್ಲಾಂದರೆ ಕಡಲೆ ಬುಗ್ರಿ ಆ ಥರದ್ದು, ಇಲ್ಲಾಂದರೆ ಕಡಲೆಪಪ್ಪು ಆ ಥರ ತಿನ್ಬೋದು ಒಂಥರ ಸ್ನ್ಯಾಕ್ಸು. ಬಟ್ ಮೈದಾ ಯೂಸ್ ಮಾಡಬೇಡಿ. 6 ಗಂಟೆಯಿಂದ 7 ಗಂಟೆ ವಾಟರ್ ಮತ್ತೆ ಅರ್ಧ ಲೀಟ್ರ್ ವಾಟರ್ ಕುಡಿಬೇಕು. ಅಂದರೆ ನಾವು ಮಲ್ಕೋ ಟೈಮಲ್ಲಿ ನೀರು ಕುಡಿಬಾರ್ದು, ಜಾಸ್ತಿ ನೀರು ಕುಡಿಬಾರ್ದು. ಅದಕ್ಕೋಸ್ಕರ 6 ಗಂಟೆ 7 ಗಂಟೆ ಒಳಗೆ ನಾವು ನೀರಲ್ಲಿ ಸ್ಟಾಪ್ ಮಾಡಿಬಿಡ್ಬೇಕು. ಊಟ ಆದಮೇಲೆ ಒಂದು ಚಿಕ್ಕ ಹೊತ್ತಷ್ಟು ನೀರು ಕುಡಿದ್ರೆ ಸಾಕು. 7 ಗಂಟೆ ವಾಟರ್ ಅರ್ಧ ಲೀಟ್ರ್ ವಾಟರ್, ಇಲ್ಲಿಗೆ 3 ಲೀಟ್ರ್ ವಾಟರ್ ಕಂಪ್ಲೀಟ್ ಆಗುತ್ತೆ. ಸಾಕು 3 ಲೀಟ್ರ್, ದಿನಕ್ಕೆ 3 ಲೀಟ್ರ್ ನೀರು ಕುಡಿದ್ರೆ ಸಾಕು. ನೀವು ಜಾಸ್ತಿ ಕುಡಿತೀವಿ ಅಂದರೆ 4-4 ಲೀಟ್ರ್ ಕುಡಿಬೋದು. 8 ಗಂಟೆಗೆ 9 ಗಂಟೆ ಡಿನ್ನರ್, ಎನಿ ಡೇಟ್ ಅಂದರೆ ನಾವು ಈಗ ಗಂಜಿ ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಬಾರ್ದು. ಜಾಸ್ತಿ ಊಟ ಮಾಡಿದ್ರೆ ಡೈಜೆಷನ್ ಆಗೋಲ್ಲ, ಅದಕ್ಕೋಸ್ಕರ ಜಾಸ್ತಿ ಊಟ ನಾವು ಏನೇ ತಿನ್ನು ಮಧ್ಯಾಹ್ನ ಜಾಸ್ತಿ ನಾವು ಸೊಪ್ಪಿನ ಪಲ್ಯ ಅವೆಲ್ಲ ಜಾಸ್ತಿ ಮಧ್ಯಾಹ್ನ ತಿನ್ಕೊಳ್ಬೇಕು, ಆಗ ಡೈಜೆಷನ್ ಆಗುತ್ತೆ. ರಾತ್ರಿ ತಿನ್ನೋ ಕೂಡ ಡೈಜೆಷನ್ ಕೂಡ ಆಗೋಲ್ಲ. ಅದಕ್ಕೋಸ್ಕರ ಈಗ ಗಂಜಿ ಇಲ್ಲ ಚಪಾತಿ, ಸಾರು, ಪಲ್ಯ, ಸಲಾಡ್ ಇಷ್ಟೇ, ಆಮೇಲೆ ಮೊಟ್ಟೆ, ಪನ್ನೀರು ಇಷ್ಟಲ್ಲೇ ನಾವು ಡಯೆಟ್ನ ಮಾಡಬೇಕು. ನಾನು ಇಷ್ಟಲ್ಲೇ ಮಾಡೋಣ ಡಯೆಟ್ನ ಅಂತ ಅಂದ್ಕೊಂಡಿರೋದು. ಬಟ್ ಪ್ರೋಟೀನ್ ಅಂಶ ಯಾವುದೇ ಇರುತ್ತೋ ಅವೆಲ್ಲ ನೀವು ಬೇಕಾದ್ರೆ ಸೇರಿಸ್ಕೋಬೋದು ಡಯೆಟಲ್ಲಿ. 9 10 ಗಂಟೆ ಊಟ ಆದಮೇಲೆ ವಾಕ್ ಮಾಡಬೇಕು. 15 ನಿಮಿಷದಲ್ಲಿ ಅರ್ಧ ಗಂಟೆ ನಾವು ವಾಕ್ ಮಾಡಬೇಕು. ಊಟ ಮಾಡಿದ್ಮೇಲೆ ಹಂಗೆ ಮಲ್ಕೋಬಾರ್ದು, ಅದರಿಂದಲೇ ಬೊಜ್ಜು ಜಾಸ್ತಿ ಆಗುತ್ತೆ, ದಪ್ಪ ಆಗ್ತೀವಿ. ಅದಕ್ಕೋಸ್ಕರ ನೆಕ್ಸ್ಟು 11 ಗಂಟೆ ಒಳಗಡೆ ಅಂದರೆ 11 o'clock ಒಳಗಡೆ ನಾವು ನಿದ್ದೆ ಮಾಡಬೇಕು. ಜಾಸ್ತಿ ನಿದ್ದೆ ಗೆರೋದ್ರಿಂದನೂ ಬಾಡಿಗೆ ತುಂಬ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಡಯೆಟ್ಟು ಶಾರ್ಟ್ನು ಕೂಡ ಪಡ್ಕೊಂಡಿದ್ದೀನಿ ಯಾವ್ಯಾವ ಟೈಮ್ಗೆ ಏನು ಅಂತ. ನಾವು ಬಿಸಿನೀರು ಕುಡಿಬೇಕು. ಅಂದರೆ ನಾವು ಬಿಸಿ ನೀರು ಅಂದರೆ ಜಾಸ್ತಿ ಬಿಸಿನೀರಲ್ಲ, ಬೆಚ್ಚಗಿರೋ ನೀರು ಕುಡಿದ್ರು ಸಾಕು. ನಮಗೆ ಬೆಚ್ಚಗಿರೋ ನೀರು ಇಷ್ಟ ಆಗಲ್ಲ, ನಾವು ತಣ್ಣೀರು ನಮ್ಗೆ ಇಷ್ಟ ಅಂತಂದರೆ ಚೆನ್ನಾಗಿ ನೀರನ್ನ ಕಾಯಿಸ್ಕೊಂಡು ಕುದಿ ಬರಬೇಕು, ಅಷ್ಟು ನೀರು ಕಾಯಿಸ್ಕೊಂಡು ಅದು ಆಡಬೇಕು. ಆಡಿಸ್ಕೊಂಡು ನಾವು ಬಾಟ್ಲ್ ಕುಡಿತೀವಲ್ಲ, 1 ಲೀಟ್ರ್ ಬಾಟಲ್ ಇಲ್ಲ 2 ಲೀಟ್ರ್ ಬಾಟಲ್, ಯಾವ ಬಾಟಲ್ ನಾವು ಕುಡಿತೀವೋ ಅದಕ್ಕೆ ಹಾಕ್ಕೊಬಿಡಿ. ಆವಾಗ ನಾವು ಎಷ್ಟು ನೀರು ಕುಡಿತೀವಿ ಅಂತ ಗೊತ್ತಾಗುತ್ತೆ. ಬೆಚ್ಚಗಿರೋ ನೀರು ಕುಡಿಯೋಕ್ಕಾಗಲ್ಲ, ಬಿಸಿನೀರು ಕುಡಿಯೋಕ್ಕಾಗಲ್ಲ ಅಂತಂದರೆ ನೀವು ತಣ್ಣಗೆ ಮಾಡ್ಕೊಬಿಡಿ. ಆವಾಗ ಆರಾಮಾಗಿ ಅದನ್ನು ಕುಡಿಬೋದು, ತಣ್ಣಗಿರುತ್ತೆ ಅಷ್ಟೇ. ನಾವು ಜಾಸ್ತಿ ರಾಗಿ, ಗೋಧಿ, ಓಟ್ಸು, ರೆಡ್ ರೈಸ್, ಬ್ರೌನ್ ರೈಸ್, ಮೊಸರು, ಮೊಟ್ಟೆ, ಆ್ಯಪಲ್ಲು, ಸೀಬೆಹಣ್ಣು, ಮೊಳಕೆ ಕಟ್ಟಿದ ಸಾರುಗಳು, ತರಕಾರಿ ಪಲ್ಯಗಳು, ಮೊಳಕೆ ಕಟ್ಟಿನ ಪಲ್ಯ, ಕಡಲೆಕಾಯಿ ಆ ಥರ ಇವೆಲ್ಲ ಜಾಸ್ತಿ ನಾವು ಪ್ರೋಟೀನ್ನೇ ಜಾಸ್ತಿ ಯೂಸ್ ಮಾಡಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಪ್ರೋಟೀನು, ವಿಟಮಿನ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬಾರ್ದು. ಜಾಸ್ತಿ ಕಾರ್ಬೋಹೈಡ್ರೇಟ್ ಇದ್ದರೆ ನಾವು ವೆಯ್ಟ್ ಗೇನ್ ಆಗ್ತೀವಿ, ವೆಯ್ಟ್ ಲಾಸ್ ಆಗಲ್ಲ. ನಾವು ಕ್ಯಾಲೋರೀಸ್ ಎಷ್ಟು ಕಮ್ಮಿ ತಿಂತೀವೋ ಅಷ್ಟು ಒಳ್ಳೆಯದು. ಈ ಕ್ಯಾಲೋರೀಸ್ ನಾವು 1500 2000 ಕ್ಯಾಲೋರೀಸ್ ತಿಂದ್ಬಿಟ್ರೆ ದಪ್ಪ ಆಗ್ತೀವಿ, ಸಣ್ಣ ಆಗಲ್ಲ. ನಾವು ಇವಾಗ 500 ಅಂದರೆ 500 ಒಳಗೆ ನಾವು ಕ್ಯಾಲೋರೀಸ್ ತಿಂದರೆ ಆರಾಮಾಗಿ ಸಣ್ಣ ಆಗ್ತೀವಿ. ನಾವು ಏನು ಜಿಮ್ಗೆ ಹೋಗಿ ಸಣ್ಣ ಆಗಬೇಕು ಅಂತ ಇಲ್ಲ, ಸಣ್ಣ ಆಗೋಕ್ಕೆ ಆಗ್ತಾನೇ ಇಲ್ಲ ನನಗೆ, ಹೆಂಗಪ್ಪ ಸಣ್ಣ ಆಗೋದು ಅನ್ನೋ ಟೆನ್ಷನು ಇರಲ್ಲ. ಆರಾಮಾಗಿ ನಾವು ನಾನು ಹೇಳಿದ್ನಲ್ಲ ಇಷ್ಟಲ್ಲೇ ತಿನ್ಕೊಂಡು ಆರಾಮಾಗಿ ಸಣ್ಣ ಆಗ್ಬೋದು. ನಾನೀಗ 3 ತಿಂಗಳು ಇದನ್ನ ಚಾಲೆಂಜ್ ಅರ್ಚನೆ ಮಾಡ್ತಾಯಿರೋದು. ಅಂದರೆ 90 ದಿನ ನಾನು ದಿನ ಏನೇನು ತಿಂತೀನಿ, ಯಾವ್ಯಾವ ಅಂದರೆ ಏನೇನು ಎಕ್ಸಸೈಸ್ ಮಾಡ್ತೀನಿ, ಏನೇನು ತಿಂತೀನಿ, ಹೆಂಗೆ ನಾನು ಡಯಟ್ ಅಂದರೆ ಹೆಂಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಂಗೆ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ನಾನು ವೀಡಿಯೋ ಹಾಕ್ತಾಯಿರ್ತೀನಿ ಶಾರ್ಟಲ್ಲಿ, ನೀವು ನೋಡಿ. ನಿಮಗೂ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಇವತ್ತು ಜುಲೈ 12, ಇವತ್ತು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಅಕ್ಟೋಬರ್ 12 ನಾನು ಎಂಡ್ ಮಾಡೋದು. ಇವತ್ತು 53.30 ಇದ್ದರೆ, ನಿನ್ನೆ ಚೆಕ್ ಮಾಡೋದು 53.30 ಇದೆ. ಇವಾಗ ಚೆಕ್ ಮಾಡಿ ನೋಡ್ತೀನಿ, ನಿಮಗೂ ತೋರಿಸ್ತೀನಿ ಎಷ್ಟಿದೆ ಅಂತ. ಅದ್ರ ಮೇಲೆ ನಮಗೆ 3 ತಿಂಗಳಾದ್ಮೇಲೆ ಎಷ್ಟು ಆಗ್ತೀನಿ ಅಂತ ಚೆಕ್ ಮಾಡ್ತೀನಿ, ಓಕೆನಾ? ಇಲ್ಲ ದಿನ ಚೆಕ್ ಮಾಡ್ಬೋದು. ನೀವು ದಿನ ಚೆಕ್ ಮಾಡೋಣ ಅಂದರೆ ದಿನ ಚೆಕ್ ಮಾಡ್ಬೋದು. ದಿನ ಚೆಕ್ ಮಾಡೋದು ಇನ್ನೂ ತುಂಬ ಒಳ್ಳೆಯದು. ಏಕೆಂದರೆ ನಮ್ಮದು ವೆಯ್ಟ್ ಗೇನ್ ಆಗ್ತಿದೆಯೋ ವೆಯ್ಟ್ ಲಾಸ್ ಆಗ್ತಿದೆಯೋ ಅಂತ ಆರಾಮಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಆಯಿಲ್ ಪದಾರ್ಥ ಅಂದರೆ ಡೀಪ್ ಆಯಿಲ್, ಇವಾಗ ಆಯಿಲ್ ಜಾಸ್ತಿ, ಈಗ ಗೋಬಿ, ಪಾನಿಪುರಿ ಅವೆಲ್ಲ ಡೀಪ್ ಆಯಿಲ್ ಫ್ರೈ ಆಗಿರುತ್ತೆ. ಅದಕ್ಕೆ ಅವನ್ನ ತಿನ್ನೋದು
ಕಮ್ಮಿ ಮಾಡಬೇಕು ಅಂದರೆ ಗೋಬಿ ಜಾಸ್ತಿ ಡೀಪ್ ಫ್ರೈ, ಪಾನಿಪುರಿ ಓಕೆ. ಏಕೆಂದರೆ ನನಗೆ ಎಣ್ಣೆಯಲ್ಲಿ ಜಾಸ್ತಿ ಡೀಪ್ ಫ್ರೈ ಮಾಡಿರೋದು ನಂಗೆ ತುಂಬ ಇಷ್ಟ ತಿನ್ನೋಕ್ಕೆ. ನಾನು ಏನೇ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಕೊಂದೇ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ತಿಂದೇ ವೆಯ್ಟ್ ಲಾಸ್ ಮಾಡೋಣ ಅಂತಿದ್ದೆ. ಈ ಸತಿ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ತಿನ್ನಬೇಕು ಅನಿಸುತ್ತೋ ತಿನ್ನಬಾರ್ದು ಅಂತ ಅನಿಸುತ್ತೋ ನೋಡೋಣ. ಈಗ ಸಕ್ಕರೆ ಶುಗರಿಂದ ಸ್ವೀಟ್ ಯಾವ ಜಾಸ್ತಿ ತಿಂತೀವೋ ಅಷ್ಟು ವೆಯ್ಟ್ ಗೇನ್ ಆಗುತ್ತೆ. ಬೊಜ್ಜು ಅಂದರೆ ಕೊಲೆಸ್ಟ್ರಾಲ್ ಬರುತ್ತೆ. ಅದಕ್ಕೋಸ್ಕರ ಶುಗರು, ಮೈದಾ, ಆಮೇಲೆ ಆಯಿಲ್ ಫುಡ್ಡು ಇವೆಲ್ಲ ನಾವು ಫುಲ್ 3 ಮಂತ್ಸು ಫುಲ್ಲು ಕಮ್ಮಿ ಮಾಡಬೇಕು. ಫುಲ್ಲು ಅಂದರೆ ತಿನ್ನಲೇಬಾರ್ದು, ಆ ಥರ ಫುಲ್ ಕಮ್ಮಿ. ಈಗ ನಾವು ಚಪಾತಿ ಮಾಡಿದ್ರೆ ಆಯಿಲ್ ಹಾಕ್ತೀವಿ, ಎಷ್ಟು ಹಾಕ್ತೀವಿ? 1 ಸ್ಪೂನಷ್ಟು ಹಾಕ್ತೀವಿ. ಹಾಕ್ಬೇಡಿ, ಹಂಗೆ ತಿನ್ನಿ, ಏನಾಗುತ್ತೆ? ಹಂಗೆ ತಿನ್ನೋದು ತುಂಬ ಒಳ್ಳೆಯದಲ್ವಾ. ಆಯಿಲ್ ಇಲ್ಲ ಅಂತಂದರೆ ಇನ್ನು ಬೆಸ್ಟ್ ಬಾಡಿಗೆ, ಅಷ್ಟು ತುಂಬ ಒಳ್ಳೆಯದು ಆಯಿಲ್ ಇಲ್ಲ ಅಂತಂದರೆ. ಚಪಾತಿಗೆ ಆಯಿಲ್ ಹಾಕೊಂಡೇ ತಿನ್ನಬೇಕು ಅಂತ ಅನಿಸಿದ್ರೆ ಸ್ವಲ್ಪ 1 ಸ್ಪೂನ್ ಹಾಕ್ತಿದ್ರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ. ಅಷ್ಟರಲ್ಲೇ ವೆಯ್ಟ್ ಲಾಸ್ ಮಾಡ್ಬೋದು. ಈಗ ರೊಟ್ಟಿ ಮಾಡ್ಕೊಳ್ಳಿ, ರಾಗಿ ರೊಟ್ಟಿ ಮಾಡ್ಕೊಳ್ಳಿ, ಗೋಧಿ ರೊಟ್ಟಿ ಮಾಡ್ಕೊಳ್ಳಿ, ಗೋಧಿ ದೋಸೆ, ಚಪಾತಿ, ಆಮೇಲೆ ಜೋಳದ ರೊಟ್ಟಿ ಮಾಡ್ಕೊಳ್ಳಿ. ಅದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸಲಾಡ್ಗಳು, ತರಕಾರಿ ಸಲಾಡು, ಇಲ್ಲ ಹಣ್ಣುಗಳು ಹಾಕ್ಬಿಟ್ಟು ಸಲಾಡ್ ಮಾಡ್ಕೊಳ್ಳಿ. ಎನಿ ಫ್ರೂಟ್ಸ್ ಅಂದರೆ ಆ್ಯಪಲ್ಲು, ಪೈನಾಪಲ್ ಬೇಡ, ಆ್ಯಪಲ್ಲು, ಪ್ರೊಮೊಗ್ರನೇಟು, ವಾಟರ್ ಮಿಲನ್, ಆರೆಂಜ್ ತುಂಬ ಹೆಲ್ಪ್ ಮಾಡುತ್ತೆ. ಆರೆಂಜ್ ತಿನ್ನಿ, ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ನೆಕ್ಸ್ಟು ಬಾಳೆಹಣ್ಣು ತಿನ್ನೋಕ್ಕೆ ಹೋಗಬೇಡಿ. ಏಲಕ್ಕಿ ಬಾಳೆಹಣ್ಣು ತಿನ್ನು, ತುಂಬ ಒಳ್ಳೆಯದು. ಪಚ್ಚ ಬಾಳೆಹಣ್ಣು ಬೇಡ, ಅದು ವೆಯ್ಟ್ ಗೇನ್ ಆಗುತ್ತೆ. ಏಲಕ್ಕಿ ಬಾಳೆಹಣ್ಣು ತಿನ್ನಿ. ಇಲ್ಲ ಏಲಕ್ಕಿ ಬಾಳೆಹಣ್ಣು ಶೇಕ್ ಮಾಡ್ಕೊಳ್ಳಿ, ಅದು ತುಂಬ ವೆಯ್ಟ್ ಲಾಸ್. ಆಮೇಲೆ ರಾಗಿ ಗಂಜಿ ಕುಡೀರಿ ಜಾಸ್ತಿ. ಮತ್ತು ರಾಗಿ ಗಂಜಿ ಇಲ್ಲ, ಗೋಧಿ ಗಂಜಿ ಆಗಲ್ಲ, ರಾಗಿ ಗಂಜಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಟ್ಸ್ ತಿನ್ನಿ, ಉಪ್ಪಿಟ್ಟು ಮಾಡ್ಕೊಳ್ಳಿ, ಓಟ್ಸ್ ಉಪ್ಪಿಟ್ಟು. ನೀವು ಸ್ವೀಟ್ ಆಗಲಿ ಬೆಲ್ಲ, ಸಕ್ಕರೆ, ಜೇನುತುಪ್ಪ ಯೂಸ್ ಮಾಡಬೇಡಿ. ಬೇರೆ ಯೂಸ್ ಮಾಡಲೇಬೇಡಿ, ಸ್ವೀಟ್ ಯೂಸ್ದೇ ಮಾಡಬೇಡಿ. ನೀವು ನನ್ನ ಜೊತೆ ಮಾಡ್ತೀನಿ ಅಂದರೆ 3 ತಿಂಗಳು ನೀವು ಡಯಟ್ ಯಾವಾಗ ಮಾಡ್ತೀರೋ ಅವಾಗ ಸ್ವೀಟ್ ಯೂಸೇ ಮಾಡಬೇಡಿ. ತುಂಬ ಒಳ್ಳೆಯದಾಗುತ್ತೆ ವೆಯ್ಟ್ ಲಾಸ್ಗೆ ಅಷ್ಟೇ. ನಾನು ಈ ಚಾರ್ಟ್ ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಏನೇನು ತಿನ್ನಬೇಕು, ಎಷ್ಟು ಗಂಟೆಗೆ ಏನೇನು ಮಾಡಬೇಕು ನೋಡಿ, ಓಕೆನಾ? ಇದ್ರ ಪ್ರಕಾರನೇ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಮಾಡ್ತೀನಿ. ನಾನು ಮತ್ತು ವೆಯ್ಟ್ ಲಾಸ್ ಆಗಬೇಕು ಅಷ್ಟೇ. ಈ ಸತಿಯೇ ನಾನು ಜಾಸ್ತಿ ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ಮಾಡ್ತಿಲ್ಲ. ವೆಯ್ಟ್ ಲಾಸ್ ದಪ್ಪ ಆಗ್ತೀನಿ ಅಂತ ನಾನು ಅಷ್ಟು ಇದು ಮಾಡ್ತಿದ್ದೆ ಅಷ್ಟೇ, ವೆಯ್ಟ್ ಲಾಸ್ ಮಾಡ್ತಿರಲಿಲ್ಲ. ಈ ಸತಿ ವೆಯ್ಟ್ ಲಾಸ್ ಯಾಕೆ ಮಾಡಬಾರ್ದು, ಮಾಡಿದ್ರೆ ನನಗೆ ನನ್ನ ಬಾಡಿಗೆ ತುಂಬ ಒಳ್ಳೆಯದಲ್ವಾ, ಹಂಗಾಗಿ ವೆಯ್ಟ್ ಲಾಸ್ ಮಾಡೋಣ ಅಂತ ಮಾಡ್ತಾ ಇರೋದು. ನೆಕ್ಸ್ಟು ನಾವು ಎಷ್ಟು ಎಕ್ಸಸೈಸು, ಯೋಗ, ವಾಕ್ ಮಾಡ್ತೀವೋ ಅಷ್ಟು ಬಾಡಿಗೆ ತುಂಬ ಒಳ್ಳೆಯದು. ಇವಾಗ ವಯಸ್ಸಾಗಿರೋರು ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಅಂತ ಅಂತಿರ್ತಾರೆ, ಅವರು ಯೋಗ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ನೋವೆಲ್ಲ ಕಮ್ಮಿ. ಯೋಗ ಮಾಡಿ, ತುಂಬ ಒಳ್ಳೆಯದು ಯೋಗ ಬಾಡಿಗೆ. ನಾವು ವೆಯ್ಟ್ ಲಾಸ್ಗೋಸ್ಕರನೇ ಬರೀ ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು ಅಂತ ಏನಿಲ್ಲ. ನಾವೀಗ ನಾನೇ ಆಗಲಿ ನೀವೇ ಆಗಲಿ ವೆಯ್ಟ್ ಲಾಸ್ ಬೇಡ, ನಾವು ವೆಯ್ಟ್ ಲಾಸ್ ಏನು ಚಾಲೆಂಜ್ ಒಪ್ಕೊಂಡಿಲ್ಲ, ಚಾಲೆಂಜ್ ಮಾಡಿಲ್ಲ ಅಂತಂದರೆ ನಾವು ಬರೀ ವಾಕು ಎಕ್ಸಸೈಸ್ ಮಾಡ್ಬೋದು. ಅದರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಿಲ್ಲ. ನಾವು ನಮ್ಮ ಬಾಡಿಗೆ ಒಳ್ಳೆಯದಾಗಬೇಕು, ನಾವು ಆರಾಮಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂತಲೇ ನಾವು ವಾಕ್ ಎಕ್ಸಸೈಸ್ ಮಾಡಬೇಕು. ವಾಕ್ ಎಕ್ಸಸೈಸ್ ಮಾಡೋದ್ರಿಂದ ಆರಾಮಾಗಿ ಇರ್ಬೋದು, ಬಾಡಿಗೂ ತುಂಬ ಒಳ್ಳೆಯದು. ಮತ್ತು ಅದರ ಏನೋ ಬಾಡಿ ಫ್ರೀ ಅನಿಸುತ್ತೆ, ಅದಕ್ಕೆ ಮಾಡಿ, ತುಂಬ ಒಳ್ಳೆಯದು. ಬನ್ನಿ ವೆಯ್ಟ್ ಎಷ್ಟಿದ್ದೀನಿ ಅಂತ ನೋಡೋಣ. ಈಗ ನೋಡಿ ವೆಯ್ಟ್ ಎಷ್ಟಿದ್ದೀನಿ ಅಂತ. 52.45 ಇದ್ದೀನಿ.
ನೋಡಿ, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ರವೆ ದೋಸೆ ವಿತ್ ತರಕಾರಿ ಗ್ರೇವಿ. ನೆಕ್ಸ್ಟ್ ನಾವು ಆಚೆ ಹೋಗ್ತಾ ಇದ್ದೀವಿ. ವೆಯ್ಟ್ ಲಾಸ್ ಮಾಡೋಕ್ಕೆ ಐಟಮ್ಸ್ ಬೇಕಾಗಿತ್ತು, ಅದನ್ನು ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ವೆಯ್ಟ್ ಲಾಸ್ಗೋಸ್ಕರ ನಾನು ಬ್ರೌನ್ ರೈಸ್ ತಗೊಬಂದೆ. ಆಮೇಲೆ ಓಟ್ಸು, ದಿಸ್ ಇಸ್ ಮಸಾಲೆ ಓಟ್ಸ್. ಇದು ಶಾವಿಗೆ, ಜಸ್ಟ್ ಅಷ್ಟೇ. ದಿಸ್ ಇಸ್ ಪಾಪ್ಕಾರ್ನ್. ಇಷ್ಟು ವೆಯ್ಟ್ ಲಾಸ್ಗೋಸ್ಕರ ತಗೊಬಂದಿದ್ದೀನಿ. ನೆಕ್ಸ್ಟ್ ನಾನು ಮಧ್ಯಾಹ್ನ ಲಂಚ್ಗೆ ರೆಡ್ ರೈಸ್, ಗ್ರೇವಿ, ಕಾಳುಗಳು ಮತ್ತು ಮೊಸರು ಇಷ್ಟನ್ನ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸಂಜೆ ಸ್ನ್ಯಾಕ್ಸ್ ಕಡಲೆಬೀಜ, ಕಾಂಗ್ರೆಸ್ ಕಡಲೆಬೀಜ. ನಾವೀಗ ಬೆಳಗ್ಗೆ ಸಾಂಬಾರು, ಗೊಜ್ಜು ಏನಾರ ಮಾಡಿರ್ತೀವಿ, ಅದನ್ನೇ ಲಂಚ್ಗೂ ಡಿನ್ನರ್ಗೂ ಅದನ್ನೇ ಯೂಸ್ ಮಾಡ್ಬೋದು. ಬೇರೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಏನಿರಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಅತ್ತೆ ಮಾಡ್ಕೊತಿದ್ದು. ಇಷ್ಟು ಡಿನ್ನರ್, ನೈಟ್ ಡಿನ್ನರ್. ಇದು ಚಪಾತಿ, ಅವರೆಕಾಳು ಸಾಂಬಾರು, ಗೊಜ್ಜು.